ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಆ ಅಮ್ಮ ಅನ್ನೋದೇ ವಾವ್. ಆಫ್ಟರ್ ಮ್ಯಾರೇಜ್ ಅಂತ ಆದ್ಮೇಲೆ ಒಂದಷ್ಟು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ತಾರೆ. ಸೊ ಅದು ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ ನಿಮ್ಮ ಪ್ರಕಾರ? ಇದು ತಪ್ಪಲ್ಲ, ಬಟ್ ಆದ್ರೆ ಅದು ತಪ್ಪಲ್ಲ. ಅಕ್ಕ ಇದ್ದಾರೆ ಪಾಪ, ಅವ್ರಿಗೂ ಒಂದು ತಂಗಿ ತಮ್ಮ ಬೇಕಲ್ಲ. ಐ ಥಿಂಕ್ ಅಬೌಟ್ ಇಟ್. ನಂಗೆ ನೋಡಿ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಯೋಚನೆ ಮಾಡ್ತೀರಿ. For business and personal promotions, please contact 9686376663. ಒಂದು ವಿಚಾರ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಸ್ಟಿಲ್ ಫೀಡಿಂಗ್ ಅಂತ ಹೇಳಿದ್ರಿ. ಎಷ್ಟೋ ಜನ ನಟಿಯರಲ್ಲ ಅಷ್ಟೇ ಅಲ್ಲ, ಈಗಿನ ಜನ್ರೇಷನ್ ಮದರ್ಸ್ ಯಾರೆಲ್ಲ ಆಗ್ತಾರೆ, ಮದರ್ಹುಡ್ನ ಎಂಜಾಯ್ ಮಾಡ್ತಿದಾರೆ ಅಂತವ್ರಿಗೆ ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ, ಮಗುವಿಗೆ ಎದೆ ಹಾಲನ್ನು ಕೊಟ್ಬಿಟ್ರೆ ಅವರ ಒಂದು ಗ್ಲಾಮರ್ ಕಡಿಮೆ ಆಗ್ಬಿಡುತ್ತೆ ಅನ್ನೋಂಥ ಥಾಟ್ ಪ್ರೊಸೆಸ್ಸಲ್ಲಿ ತುಂಬ ಜನ ಇದ್ದಾರೆ. ಕೆಲವೊಬ್ರು 3 ತಿಂಗಳಿಗೆ ಬಿಟ್ಬಿಡ್ತಾರೆ, ಕೆಲವೊಬ್ರು 5 ತಿಂಗಳು ಕೊಡ್ತಾರೆ, ಕೆಲವೊಬ್ರು 9 months. ನಿಮ್ಮಂಥವ್ರು ಸ್ವಲ್ಪ ಮಗು ಚೆನ್ನಾಗಿರಲಿ ಅನ್ನೋವಂಥವ್ರು ಸ್ಟಿಲ್ ಅವರು 1 or 2 years ಅಥವಾ 3 years ತನಕನೂ ಕೂಡ ಫೀಡಿಂಗ್ ಮಾಡ್ತಿರ್ತಾರೆ. ಕೆಲವೊಂದು ಕಡೆ ಹಳ್ಳಿಗಳಲ್ಲಿ 3 ವರ್ಷದ ತನಕನೂ ಫೀಡ್ ಮಾಡ್ತಾನೆ ಇರ್ತಾರೆ. ಸೊ ಈ ಥರ ಮೆಂಟಾಲಿಟಿ ಇರುವಂಥವ್ರಿಗೆ ಏನು ಹೇಳ್ತೀರಾ? ಯಾಕಂತಂದರೆ ಎದೆ ಹಾಲು ಕೊಟ್ಟಿದ ತಕ್ಷಣ ಆ ಮುಖದಲ್ಲಿ ಆ ಕಾಂತಿ ಕಳ್ಕೊಳ್ತಾರೆ, ಬಾಡಿ ಶೇಪ್ ಹೋಗ್ತಾರೆ ಅಂತ ಸಾಕಷ್ಟು ಜನ ಇದ್ದಾರೆ. ಆ ಥರ ಥಾಟ್ ಥಿಂಕ್ ಮಾಡ್ತಾ ಮಾಡ್ತಾ ಏನಾಗ್ತಿದೆ ಅಂತಂದರೆ ಮಗುವಿಗೆ ಆ ಒಂದು ಅವರ ಒಂದು ಬೆಳವಣಿಗೆಗೆ ಕುತ್ತು ಬರ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ಸೊ. ಹಾಲು ಕೊಡೋದ್ರಿಂದ ಗ್ಲಾಮರ್ ಏನು ಕಡಿಮೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ ಮಗುಗೆ. ಸೊ ನಾನು ವೈ ಆಮ್ ಸೋ ಪರ್ಟಿಕ್ಯುಲರ್. ಪಾಪ ಆ್ಯಕ್ಚುಲಿ ಇವಾಗಿನ ಜನ್ರೇಷನ್ಗೆ, ಅಂದರೆ ನಮ್ಮ ಜನ್ರೇಷನ್ಗಳಿಗೆ ಹಾಲು ಬರೋದೇ ಕಷ್ಟ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ. ಐ ಸೋ ಪಿಟಿ ದೆಮ್. ಬಟ್ ಕೆಲವ್ರು ಬರ್ತಿದೆ ಅಂದರೆ ಕೊಡಲಿ. ಐ ಮೀನ್ ನಾನು ಅಟ್ಲೀಸ್ಟ್ ನನಗೆ ಇವಾಗ ನಮ್ಮ ಅಮ್ಮನೂ ಅದನ್ನೇ ಹೇಳೋದು, ಬರ್ತಿದೆ ಕೊಡು, ಬರ್ತಿಲ್ಲ ಅಂದಾಗ ಇಟ್ಸ್ ಓಕೆ, ನಾವು ಏನೂ ಮಾಡೋದಕ್ಕಾಗಲ್ಲ, ಬರ್ತಿದೆ ಅಂದಾಗ ಕೊಡು ಅಂತ. ಸೊ ನನಗೆ ಒಂದು ಕಂಪ್ಯಾರಿಸನ್ ಇವಾಗ ನಾನು ಮತ್ತು ನಮ್ಮ ಅಕ್ಕ ಆ ಥರ ಎಲ್ಲ ಕಂಪ್ಯಾರಿಸನ್ ತೊಗೊಂಡ್ರೆ, ನಾನು ಜಾಸ್ತಿ ಕುಡ್ದಿದ್ದೀನಿ, ಅವಳು ಕಡಿಮೆ ಕುಡಿದಿದ್ದಾಳೆ. ಸೊ ಸ್ಟ್ಯಾಮಿನಾ ವೈಸ್ ಆಲ್ಸೋ ಐ ಫೀಲ್ ಐ ಆಮ್ ಮೋರ್ ಸ್ಟ್ರೆಂತ್ ನನ್ನಲ್ಲಿ ಜಾಸ್ತಿ ಇದೆ, ಅದರಲ್ಲಿ ಒಂದು ಸ್ವಲ್ಪ ವೀಕ್ ಆಗಿದೆ. ಹಾಗಾದ್ರೆ ಅವಳು ವೀಕ್ ಅಂತ ಅಲ್ಲ, ಬಟ್ ಸ್ಟ್ಯಾಮಿನಾ ಅಂತ ತೊಗೊಂಡಾಗ ಐ ಆಮ್ ಡೆಫಿನೆಟ್ಲಿ ಸ್ಟ್ರಾಂಗ್. ಅದು ಇಟ್ ಈಸ್ ಒನ್ ಆಫ್ ದ ರೀಸನ್ಸ್. ನಾವು ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಇದು ಒನ್ ಆಫ್ ದ ರೀಸನ್ಸ್ ಅಲ್ವಾ ಸ್ಟ್ರಾಂಗ್ ಆಗಿರೋದಕ್ಕೆ. ಸೊ ವೈ ನಾಟ್ ಅಂತ ಹೇಳಿ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಡಾಕ್ಟರ್ಸು ಎಷ್ಟೋ ಜನ 1.5 ಇಟ್ ಇಸ್ ಹೈ ಟೈಮ್ ಸಾಕು, ಬಟ್ ಇಟ್ ಇಸ್ ಆಲ್ಸೋ ಟ್ರೂ, ನಾವು ಜಾಸ್ತಿ ಕೊಟ್ಟಷ್ಟು ನಮ್ಮ ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ಹೇಳೋದು, ನೀವು ಇಂಪಾರ್ಟೆಂಟು, ನಿಮ್ಮ ಮಗುನೂ ಇಂಪಾರ್ಟೆಂಟ್, ನೀವು ಇಂಪಾರ್ಟೆಂಟ್. 1.5 ಇಸ್ ಮೋರ್ ದೆನ್ ಎನಫ್, ಇವಾಗ ಸ್ಟಾಪ್ ಮಾಡಿ ಅಂತಲೇ ಹೇಳೋದು. ಸೊ ಹಾಗಾಗಿ ಇದು ಮಾಡ್ತಾರೆ. ಬಟ್ ಬ್ಯೂಟಿನಲ್ಲಿ ಏನೂ ಕಡಿಮೆ ಆಗೋದಿಲ್ಲ, ಬೋನ್ಸ್ ಪ್ರಾಬ್ಲಿ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಇವಾಗೆಲ್ಲ, ಮುಂಚೆಲ್ಲ ಅದೆಲ್ಲ ಹಾಲು ಕುಡಿತಿದ್ರು ಅಷ್ಟೇ, ಆ ಥರ ಏನೂ ಇರ್ತಿಲ್ಲ. ಇವಾಗ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಇದೆ, ಎಲ್ಲ ಇದೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಅಥವಾ ಹಾಲು ಚೆನ್ನಾಗಿ ಕುಡೀರಿ, ಅಥವಾ ಎನಿಥಿಂಗ್ ಕ್ಯಾಲ್ಶಿಯಂ ಇರೋ ಪದಾರ್ಥಗಳು ಚೆನ್ನಾಗಿ ತಿನ್ನಿ, ಸೊಪ್ಪು ಗಿಪ್ಪು ಎಲ್ಲ ಚೆನ್ನಾಗಿ ತಿನ್ಕೊಂಡು ಹಾಲು ಕೊಡ್ತಾ ಇದ್ರೆ ನೀವು ಚೆನ್ನಾಗಿರುತ್ತೆ, ಮಗುನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಬ್ಯೂಟಿ ಏನು ಕಡಿಮೆ ಆಗೋದಿಲ್ಲ. ಇಲ್ಲ, ಸುಮಾರು ಜನ ಹೇಳ್ತಾರೆ ಆಕ್ಚುಲಿ ಈ ಒಂದು ವಿಚಾರದಲ್ಲಿ. ಸೊ ಹಾಗಾಗಿ ನನಗೊಂದು ಎಲ್ಲ ಒಂದ್ ಕಡೆ ಇತ್ತು, ಬಟ್ ನೀವು ಮಾತಾಡ್ತಾ ಮಾತಾಡ್ತಾ ಹಂಗೆ ಬಂತಲ್ಲ, ಅದಕ್ಕಾಗಿ ಹಂಗೇನೆ ಕೇಳ್ಬಿಟ್ಟೆ. ಬ್ಯೂಟಿ ಏನು ಕಡಿಮೆ ಆಗೋದಿಲ್ಲ, ಮಗು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಎಸ್, ಈಗ ಏನು ನಡೀತಿದೆ ಲೈಫಲ್ಲಿ ಅಂತ, ಲೈಕ್ ಏನಂತಾರೆ, ಈಗ ಮಗು 1 ವರ್ಷ ಆಗೋ ತನಕ ಒಂದು ಬೇಸ್ಮೆಂಟ್ ಇರುತ್ತೆ. ಯಾಕಂತಂದ್ರೆ ಅದ್ರ ಕಂಪ್ಲೀಟ್ ಡೆಡಿಕೇಶನ್ ಅದಕ್ಕೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಅಂಬೆಗಾಲ್ ಹಿಡ್ಕೊಂಡು ನಡೀತಾ ಇರ್ತೈತೆ, ಎಲ್ಲೇನು ತಗಲ್ಸ್ಕೊಂಡ್ಬಿಡುತ್ತೋ, ಎಲ್ಲರ ಜೊತೆ ಕಿತ್ತಾಡ್ತಿರ್ತಾ ಆ ಥರ. ಈಗ ಒಂದು ತೊದಲ್ ಮಾತುಗಳೆಲ್ಲ ಮಾಡೋದಕ್ಕೆ. ಸೊ ಈಗೆಲ್ಲ ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ, ಅಂದರೆ ನನ್ನ ಮಗು ವಿಚಾರ. ಮಗು ನಾನು ಹೀಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ರೀಲ್ಸೋ ಏನೋ ನೋಡಿದೆ. 0 to 4 ಇಸ್ ವೇರ್ ಮಗು ಅಮ್ಮ ಅಥವಾ ಅಪ್ಪ ಅಂತ ಬರೋದು. 4 ಒನ್ಸ್ ದೇ ಸ್ಟಾರ್ಟ್ ಗೋಯಿಂಗ್ ಟು ಸ್ಕೂಲ್, ಅವ್ರದ್ದೇ ಒಂದು ಲೋಕದಲ್ಲಿ ಇರ್ತಾರೆ. ಗ್ರ್ಯಾಜುಲಿ ಒಂದು ಸ್ವಲ್ಪ ಅವ್ರ ಪಾಡಿಗೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಆಮೇಲೆ ಫ್ರೆಂಡ್ಸು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇಷ್ಟೇ 1 to 4 ಇದೆಯಲ್ಲ, 0 to 4 ಏನಿದೆ, ಆ ಟೈಮಲ್ಲಿ ಮಾತ್ರ ಅವರು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಮುಂದಕ್ಕೂ ಡಿಪೆಂಡೆಂಟ್ ಆಗಿರ್ತಾರೆ, ಬಟ್ ಎಲ್ಲದಕ್ಕೂ ಓಡ ಏನು ಬರೋದಿಲ್ಲ ನಮ್ಮ ಹತ್ರ. ಸೊ ಐ ಥಿಂಕ್ ನಾನು ಈ ಫೇಸ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿ, ನಂಗೆ ಮುಂಚೆ ಅಯ್ಯೋ ಇದರಲ್ಲಿ ಬ್ರೇಕ್ ತೊಗೋಬೇಕಾ ಅಂತಲೇ ಪ್ರೆಗ್ನೆನ್ಸಿನ ಡಿಲೇ ಮಾಡ್ಕೊಂಡ್ಬಿಟ್ಟೆ, ಆಯಿತಾ. ಬಟ್
ಇವತ್ತಿಗೆ ಯೋಚನೆ ಮಾಡಿದ್ರೆ ಐ ಶುಡ್ ಹ್ಯಾವ್ ನಾಟ್ ಡನ್ ದಟ್ ಅಂತ ಅನ್ಸುತ್ತೆ. ಒಂದು ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದಿದ್ರೆ. ಆ್ಯಂಡ್ 30ಗಿಂತ ಮುಂಚೆ ಮಕ್ಕಳು ಮಾಡ್ಕೊಂಡ್ರೆ ಇಸ್ ಗುಡ್ ಅಂತ ಹೇಳ್ತಾರೆ. ದಟ್ ಇಸ್ ವೆರಿ ವೆರಿ ಟ್ರೂ. ಐ ಡೂ ಎಕ್ಸೆಪ್ಟ್ ತುಂಬ ಜನ ಇದ್ದಾರೆ 30 ಮೇಲೆ ಮಾಡ್ಕೊಂಡಿರೋರು ಎಲ್ಲ ಸ್ಟ್ರಾಂಗ್ ಆಗೆಲ್ಲ ಇದು ಮಾಡ್ತಾರೆ. 30, 34, 32, 33ವರೆಗೂ ಓಕೆ. ಬಟ್ ಆ 35 ಆದಮೇಲೆ ಇದೆಯಲ್ಲ ಅದು ಒಂಥರ ನಿಮ್ಮ ರಿಕವರಿ ಪೀರಿಯಡ್ ಒಂದು ಸ್ವಲ್ಪ ಸ್ಲೋ ಆಗಿರುತ್ತೆ. ರಿಕವರ್ ಆಗ್ತಾರೆ ಇಲ್ಲ ಅಂತಿಲ್ಲ, ಬಟ್ ಸ್ಲೋ ಇರುತ್ತೆ. ಸೊ ಐ ಫೆಲ್ಟ್ 30ಗಿಂತ ಮುಂಚೆ ಇಸ್ ಆಲ್ವೇಸ್ ಬೆಟರ್ ಅಂತ. ಸೊ ಈ 0 to 4 ನಾನು ಅವಳ ಜೊತೆಗೆ ಇರಬೇಕು ಹಾಗಂತ ನಾನು ಏನೂ ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಐ ವಿಲ್ ಡೆಫಿನೆಟ್ಲಿ ಕಾನ್ಸಂಟ್ರೇಟ್. ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಅವಳ ಜೊತೆಗೆ ಇರೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇವಾಗ ಫಾರ್ ನೌ 1.6 ಸಖತ್ ಚೂಟಿದ್ದಾಳೆ, ಸಖತ್ ಹೈಪರ್ ಆಕ್ಟಿವ್ ಇದ್ದಾಳೆ, ಜಂಪ್ ಮಾಡೋದು ಒಂದು ಹೊಸದಾಗಿ ಕಲ್ತಿದ್ದಾಳೆ. ಆ್ಯಂಡ್ ಬೇರೆ ಬೇರೆ ಹೊಸ ಫುಡ್ನ ಅವಳಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಖತ್ ಇಷ್ಟ. ಆ್ಯಂಡ್ ಅವಳ ಕೊಟ್ನಲ್ಲಿ ಮನೆ ತುಂಬ ಜನ ಇರಬೇಕು. ನಾನು ಅವಳಿಬ್ಬರೇ ಇದ್ದರೆ ಅವಳಿಗೂ ಹುಚ್ಚು ಹಿಡಿಯುತ್ತೆ, ನನಗೂ ಹುಚ್ಚು ಹಿಡಿಯುತ್ತೆ. ಸೊ ಶೀ ಈಸ್ ಒಂಥರ ವೆರಿ ಜಾಯ್ಫುಲ್ ಆ್ಯಂಡ್ ಒಂಥರ ಜಾಸ್ತಿ ಜನ ಬೇಕು ಅವಳಿಗೆ. ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ. ಆಮೇಲೆ ಅವಳಿಗೆ ಸುಮ್ಮನೆ ರೋಡಲ್ಲಿ ಕರ್ಕೊಂಡು ಹೋದ್ರು ಅಷ್ಟು ಯಾರೋ ಬರ್ತಿರ್ತಾರೆ, ಅಜ್ಜಿ ಹಾಯ್, ತಾತ ಹಾಯ್ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಒಂದೊಂದ್ಸತಿ ಉಲ್ಟಾ ಹೊಡಿತಾಳೆ. ಗೊತ್ತಿರೋರ್ ಜೊತೆ ಮಾತಾಡೋದೇ ಇಲ್ಲ, ಗೊತ್ತಿಲ್ಲದವ್ರ ಜೊತೆ ಹಾಯ್ ಬಾಯ್. ಇವತ್ತು ಬೆಳಗ್ಗೆನೂ ಅಷ್ಟೇ ನಾನು ಅವಳಿಗೆ ಎಳ್ನೀರು ಕುಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಅಜ್ಜಿ ಬಾಯ್ ಅಂತ ಯಾವುದೋ ಬೇರೆ ಅಜ್ಜಿಗೆ ಹೇಳ್ತಿದ್ಲು. ಇದನ್ನೆಲ್ಲ ನೋಡಿದಾಗ ನಂಗೆ ಆಕ್ಚುಲಿ ಖುಷಿ ಆಗತ್ತೆ. ಅವ್ರಪ್ಪ ಒಂದ್ ಸ್ವಲ್ಪ ಹಂಗೆ ಬೇರೆಯವ್ರ ಜೊತೆ ಬೇಗ ಮಿಂಗಲ್ ಆಗ್ತಾನೆ. ಆ ಒಂದು ಕ್ವಾಲಿಟೀಸ್ ಐ ಕ್ಯಾನ್ ಸಿ ದಟ್ ಮಿನಿ ಚಂದು ಇನ್ ಹರ್. ಓಕೆ, ನೀವಾಗಿರ್ಬೋದು ಚಂದು ಅವರಾಗಿರ್ಬೋದು, ಮಗಳಿಗೆ ಏನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದೀರಾ ಅಂತ? ನಾನು ಆ್ಯಕ್ಚುಲಿ ಗಿಫ್ಟೇ ಕೊಟ್ಟಿಲ್ಲ. ನಾನೇ ಅವಳಿಗೆ ಗಿಫ್ಟ್. ನಾನು ಏನೂ ಇಲ್ಲ, ತುಂಬ ಗಿಫ್ಟ್ಸ್ ಇದೆ ಬಂದಿರೋದು. ಸೊ ಅಲ್ಲ, ನೀವಿಬ್ರು ಮೇಡಮ್ ತಂದೆ ತಾಯಿ ಅಂತ ಸ್ಪೆಷಲ್ ಆಗಿ ಅವಳಿಗೆ ಜನ್ಮ ಕೊಟ್ಟಿದ್ದೀವಲ್ಲ ಅದೇ ಗಿಫ್ಟ್. ಗಿಫ್ಟ್ ಅವಳಿಗೆ ಮೆಮೊರೀಸ್ ಕ್ರಿಯೇಟ್ ಮಾಡೋದೇ ಒಂದು ದೊಡ್ಡ ಇದು ಅಂತ ಹೇಳಿ. ಸೊ ಹಾಗಾಗಿ ನಾನು ಗಿಫ್ಟ್ ಎಲ್ಲ ಏನೂ ಕೊಟ್ಟಿಲ್ಲ. ಓಕೆ, ಈಗ ಮಗು ಅಂತೂ ತುಂಬ ಹೈಪರ್ ಆಕ್ಟಿವ್ ಆಗಿರುತ್ತೆ. ನೀವೇ ಹೇಳಿದ್ರಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾವ ಒಂದು ವಿಚಾರದಲ್ಲಿ ಇವಳು ನನ್ನ ಮಗಳೇ ಅಂತ ಅನ್ನಿಸ್ಬಿಡುತ್ತೆ? ಎಷ್ಟೊಂದಿದೆ ನನಗದೇ ಸಡನ್ ಆಗಿ ಯಾವುದು ತಲೆಗೆ ಬರ್ತಿಲ್ಲ. ಬಟ್ ಅದೇ ಈ ಕ್ಲೀನ್ ಮಾಡೋ ವಿಷಯದಲ್ಲಿ ಅಥವಾ ಅವಳು ತುಂಬ ಇರಿಟೇಟ್ ಮಾಡೋರ್ಗೆ ಮುಖ ಹಿಂಗೆ ತೋರಿಸ್ತಾಳೆ ಅವಳು. ಅದೆಲ್ಲ ನೋಡಿದಾಗ ಅಬ್ಬಾ ಸೇಮ್ ಅವ್ರಮ್ಮ ಅಂತ ನಮ್ಮಮ್ಮನೂ ಹೇಳ್ತಾ ಇರ್ತಾರೆ. ಸೊ ಜಾಸ್ತಿ ಅವ್ರ ಅಪ್ಪಂದೇ ಜಾಸ್ತಿ ಅವಳು ಇದು ಮಾಡೋದು ಆಯ್ತಾ. ಅಪ್ಪ 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 ಅಂತ ಇರ್ತಾಳೆ. ನಾವು ಬೆಳಗ್ಗಿಂದ ರಾತ್ರಿವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ರು, ಅವ್ರ ಅಪ್ಪ ಬಂದಿದ ತಕ್ಷಣ ಅವ್ರ ಅಪ್ಪ ಇದು ಮಾಡ್ತಾಳೆ. ಅದನ್ನ ನೋಡಿದಾಗ್ಲೂ ನನ್ಗೆ ಒಂದೊಂದ್ಸತಿ ಬಿಕಾಸ್ ನಾನು ಅದನ್ನೇ ಹಂಬಲಿಸ್ತಿರ್ತೀನಲ್ಲ. ಚಂದು ಬರುವಾಗ ಲೈಕ್ ಚಂದು ಬಂದ ಅಂತ ನಾನು ಒಂಥರ ಚಿಕ್ಕ ಮಗು ಥರ ಓಡೋಗ್ತೀನಿ ಅವಳ ಹತ್ರ. ಸೊ ಅವಳು ಅದೇ ಥರ ಇರ್ತಾಳೆ. ಸೊ ಅದನ್ನೆಲ್ಲ ನೋಡಿದಾಗ ನಾನು ನೋಡ್ಕೊಂಡಾಗ ಅನ್ಸುತ್ತೆ. ಆಮೇಲೆ ಇನ್ನೊಂದು ಮ್ಯಾಮ್, ಈಗ ಮಗು ಯಾವಾಗಲೂ 24 ಗಂಟೆ ನಿಮ್ಮ ಜೊತೆನೇ ಇರ್ತೈತೆ. ಬಟ್ ನಿಮ್ಮ ಫೇವ್ರೆಟ್ ಟೈಮ್ ಯಾವುದು? ಫೀಡಿಂಗ್ ಟೈಮು ಅಥವಾ ಪ್ಲೇಯಿಂಗ್ ಟೈಮ್? ದಟ್ ಇಸ್ ಆಲ್ಸೋ ಒನ್ ರೀಸನ್ ನಾನು ಫೀಡ್ನ ಬಿಡ್ಸೋದಕ್ಕೆ ಆಗ್ತಿಲ್ಲ. ತುಂಬಾ ಸಾಕಾಯ್ತು ಬಿಡು ಅಂತ ಅನ್ಸಿದ್ರು ಕೂಡ ದಟ್ ಈಸ್ ಒನ್ ಬಾಂಡಿಂಗ್. ಆ ಕನೆಕ್ಷನ್ ಒಂಥರ ಬ್ಯೂಟಿಫುಲ್ ಆಗಿರತ್ತೆ ಆಯ್ತಾ. ಮತ್ತು ನಾನು ನಿಲ್ಸ್ಬಿಟ್ರೆ ಈ ಟೈಮ್ ಹೊಟ್ಟೋಗುತ್ತೆ. ಅಟ್ಲೀಸ್ಟ್ ಅದಕ್ಕೋಸ್ಕರ ಏನಾದರೂ ನನ್ನ ಹತ್ರ ಬರ್ತಾಳೆ, ಇಲ್ಲಾಂದ್ರೆ ಆಮೇಲೆ ಅದಕ್ಕೂ ಬರಲ್ವೇನೋ ಅನ್ನೋ ಥರ ಫೀಲಿಂಗ್. ಬಟ್ ಬಂದೇ ಬರ್ತಾರೆ, ಬಟ್ ನಮ್ಗೆ ಆ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಅದೊಂದು ಚೆನ್ನಾಗಿರುತ್ತೆ ಆ ಟೈಮ್. ಬೇಬಿ ಅಂದ ತಕ್ಷಣನೇ ಒಂದು ಎಮೋಷನ್. ಆ ಎಮೋಷನಲ್ ಟೈಮ್ ಆದಮೇಲೆ ನೇಹ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅಂತ ಎಮೋಷನಲಿ ಹೆಂಗೆ ಕನೆಕ್ಟ್ ಆಗಿದ್ದೀರಾ ಮಗು ಜೊತೆ ಅಂತ? ಆಬ್ವಿಯಸ್ಲಿ ವೆರಿ ವೆರಿ ಕನೆಕ್ಟೆಡ್. ಇನಿಷಿಯಲ್ ಡೇಸಲ್ಲಿ ನನಗೆ ಏನೂ ನನ್ನ ಮಗು ಆ ಥರ ಎಲ್ಲ ನಂಗೆ ಏನೂ ಅನಿಸ್ತಾನೆ ಇರಲಿಲ್ಲ. ಐ ಥಿಂಕ್ ಒಂದು ತಿಂಗಳು ಅಥವಾ ಫಸ್ಟ್ ಟೈಮ್ ಐ ಸ್ಟಿಲ್ ರಿಮೆಂಬರ್ 8th ವೀಕಲ್ಲಿ ಅವಳು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಲ್ಯಾಚ್ ಮಾಡೋದಕ್ಕೆ. ನಾನು ಒಬ್ಬಳೇ ಇದ್ದೆ ರೂಮಲ್ಲಿ. ಫುಲ್ ಗುಳಗುಳ ಅಂತ ನೀರು ಬಂತು. ಅಬ್ಬಾ ಫೈನಲಿ ಅಂತ. ದಟ್ ವಾಸ್ ವೆರಿ ವೆರಿ ಇಮೋಷನಲ್ ಮೂಮೆಂಟ್ ನನಗೆ. ಎಸ್, ನಿಮ್ಮ ಮಗುವಿಂದ ಕಲ್ತಿರುವಂತಹ ಏನಾದರೂ ಹ್ಯಾಬಿಟ್ ಏನು ಅಂತ? ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಮಲ್ಕೋಬೇಕು. ಅವಳು ಇವಾಗ ಹೆಂಗಾಗಿದ್ದಾಳೆ ಅಂದರೆ ನೀಟಾಗೆ ಅವಳ ಟೈಮ್ ಅಂದರೆ ಅಲಾರ್ಮ್ ಹೊಡೆದಂಗೆ ಅವಳ ಬಾಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಈ ಟೈಮ್ಗೆ ಅದೇ ಅಂತ. ಸೊ ಅವಳಿಗೆ ಗೊತ್ತು ಈ ಟೈಮಿಗೆ ನನಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನಾನು ಹೋಗಬೇಕು ಅಂತ. ಅವಳೇ ಶೂಸ್ ತೊಗೊಂಡು ಬರ್ತಾಳೆ, ಹಾಕೋತಾಳೆ, ಬೂ ಅಂತ ಹೇಳ್ತಾಳೆ, ನಾವು ಕರ್ಕೊಂಡು ಹೋಗಬೇಕು. ಸೊ ಆ ರೊಟೀನ್ ಒಂದು ಫಾಲೋ ಮಾಡ್ತಾಳೆ. ಶಿ ಲವ್ಸ್ ಹರ್ ಸೆಲ್ಫ್. ಆಮೇಲೆ ತುಂಬ ಅಂದರೆ ಏನಾದರೂ ನಾಯಿ ನೋಡಿದ ತಕ್ಷಣ
ನಾನು ಆಕ್ಚುಲಿ ಎಕ್ಸ್ಪ್ರೆಸಿವೇ ಅಲ್ಲ ಆಯ್ತಾ, ಅಷ್ಟೊಂದು ಅವಳು ತುಂಬಾ ಎಕ್ಸ್ಪ್ರೆಸಿವ್. ಆ ಒಂದು ಕ್ವಾಲಿಟಿ ನಾನು ಅವಳಿಂದ ಕಲಿಬೇಕು ಅಂತ. ಅವಳು ನಾಯಿ ಅಥವಾ ಜಿರ್ಳೆ ನೋಡಿದ್ರು ಅಂತ ಹಿಂಗೆಲ್ಲ ಮಾಡ್ತಾಳೆ. ದಟ್ ಇಸ್ ಸೋ ಕ್ಯೂಟ್. ಅಂದ್ರೆ ಅವಳು ಶಿ ಇಸ್ ವೆರಿ ವೆರಿ ಎಕ್ಸ್ಪ್ರೆಸಿವ್. ಜಿರಳೆ ನೋಡಿದ್ರೆ ಭಯ ಪಡಲ್ವಾ? ಜಿರ್ಲೆ ನೋಡಿದ್ರೆ ಭಯ ಪಡಲ್ಲ, ಹೋಗಿ ಹಿಂಗ್ ಕಾಲಲ್ಲಿ ಇರ್ಬೋದು ಅದೆಲ್ಲ ಫುಲ್ ಇದ್ ಮಾಡ್ತಾಳೆ. ಖುಷಿ ಆಗದ ಅವಳಿಗೆ ನೋಡಿದ್ರೆ, ಏನೋ ಒಂಥರ ಹೊಸದೇನೋ ನೋಡಿದಾಗ. ಯೂಶ್ವಲಿ ಎಲ್ಲ ಮಕ್ಕಳು ಆ ಥರ ಮಾಡ್ತಾರೆ ಅನ್ಸುತ್ತೆ. ಏನಾದ್ರು ಹೊಸದಾಗಿ ಏನಾದ್ರು ನೋಡಿದಾಗ ಅವ್ರು ಎಕ್ಸ್ಪ್ಲೋರ್ ಮಾಡೋದು, ಅಥವಾ ಐ ಹ್ಯಾವ್ ಸೀನ್ ಅ ವೆರಿ ವೆರಿ ಎಕ್ಸ್ಪ್ರೆಸಿವ್. ಆ ಒಂದು ಹ್ಯಾಬಿಟ್ನ ನಾನು ಅಳವಡಿಸ್ಕೊಳ್ಬೇಕು. ಬಿಕಾಸ್ ನಾನು ಹೆಂಗೆ ಅಂದರೆ ಹಿಂಗೆ ಹೌದಾ ಬಂತ ಇಲ್ಲೇನೋ ರೋಯಿನ್ಬೋ ಓಕೆ ಅಷ್ಟೇ. ಅವಳು ಮೂನ್ ನೋಡಿದ ತಕ್ಷಣ ನೋಡ್ಬೇಕು, ಅವಳಲ್ಲಿ ಖುಷಿ ಮೂನ್ ಅಂತ ಫುಲ್ ಇದು ಮಾಡ್ತಾ ಇರ್ತಾಳೆ. ಸೊ ಇಟ್ಸ್ ವೆರಿ ನೈಸ್. ನಾನು ಅಷ್ಟು ಎಕ್ಸ್ಪ್ರೆಸಿವ್ ಆಗಬೇಕು.